ದೇವರ ಸದನ. ಇದು ಆಶ್ರಮ ಅಲ್ಲ. ನಾವು ಎಲ್ಲಿಂದ ಬಂದೇವೆ ಅಂದರೆ ಯುವ ಇಂಗ್ಲೀಷ್ ಸ್ಕೂಲ್ ಬೆಂಗಳೂರು, ಅಲ್ಲಿಂದ ಇಲ್ಲಿಗೆ ದೇವಸ್ಥಾನ ಸಲುವಾಗಿನೇ, ದೇವರ ದರ್ಶನಕ್ಕಾಗಿನೇ. ಆಮೇಲೆ ಅಪ್ಪಾಜಿ ಅವರು ಎಷ್ಟು ಜನ ತಾಯಿ ತಂದೆಗಳಿಗೆ ಯಾವ ರೀತಿ ನೋಡ್ತಾ ಇದಾರ, ಯಾವ ರೀತಿ ರಕ್ಷಣೆ ಮಾಡ್ತಾ ಇದಾರ, ಅವರಲ್ಲಿ ಆ ದೇವರು ಎಂಥ ಮನಸ್ಸು ಕೊಟ್ಟಿದ್ದಾನೆ. ಕೇವಲ ಒಂದು ಮಗುವಿಗೆ ಒಂದು ತಾಯಿ ತಂದೆ ನೋಡ್ಕೊಳಕ್ಕಾಗಲ್ಲ ಅಂತ ಕಾಲದೊಳಗ ಇಂಥ ಪುಣ್ಯಾತ್ಮ ಯೋಗೇಶ್ವರ ಅಲ್ಲ, ಅವರು ಪರಮೇಶ್ವರ. ಅವರು ಒಂದು ಮನುಷ್ಯನ ರೂಪದಲ್ಲಿ ನಮ್ಮ ಈ ಇದಕ್ಕೆ ಬಂದಿದ್ದಾರೆ, ಭೂಲೋಕಕ್ಕೆ. ಅವ್ರು ಎಲ್ಲೋ ಇರ್ಬೇಕಾದ್ರೆ ಅದ್ರ ಸಲುವಾಗಿನ ಅವ್ರ ಬಗ್ಗೆ ಹೇಳೋದೇನಪ್ಪ, ವಯಸ್ಸಿನ ದೊಡ್ಡದಲ್ಲ, ಅವ್ರಲ್ಲಿ ನನ್ನ ಮಗಂತೂ ಚಿಕ್ಕರ ಸಣ್ಣ ವಯಸ್ಸು, ಮನಸ್ಸು ಮಾತ್ರ ಅಗಾರವಾದದ್ದು ಮನಸ್ಸು. ಇಷ್ಟು ಜನ ಒಳಗೆಲ್ಲ ಆಶ್ರಮದೊಳಗೆ ನೋಡಿಬಿಟ್ಟು ತುಂಬ ಕಣ್ಣೀರು ಹಾಕ್ಯಂತ ಬಂದೆ ನಾನು ಹೊರಗೆ. ಒಂದು ತಾಯಿ ಒಂದು ತಂದೆ ನೋಡ್ಕಿನಾಗ ಯೋಗ್ಯತೆ ಇಲ್ಲ. ಇವರು ಅಂತ ಹೇಳ್ತಾ ಇಲ್ಲ ನಾನು. ಗಂಡು ಮಕ್ಕಳು ಅಂದ್ರೆ ಎಲ್ಲರೂ ತಪ್ಪು ತಿಳ್ಕೊಬೇಡ್ರಿ, ಯಾರು ಮಾಡ್ತಾರ ಅವ್ರು ತಿಳ್ಕೊಬೇಕಷ್ಟೇ. ಆದರೆ ಎಲ್ಲರೂ ಈ ತಪ್ಪು ಮಾಡಬೇಡ್ರಿ. ಕೇವಲ ಒಂದು ತಾಯಿ ತಂದೆ, ಮತ್ತೆ ಬೇರೆ ಪಕ್ಕದ ಮನೆ ನೋಡಬೇಡ್ರಿ, ಇದ್ರ ಮನೆ ನೋಡಬೇಡ್ರಿ. ಒಂದು ತಾಯಿ ತಂದೆ ನಿಮಗೆ ಜನ್ಮ ಕೊಟ್ಟು ಸಾಕಿ ಸಲುವಿ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ಯಾವ ಮಟ್ಟಕ್ಕೆ ತಂದದಾರ ಅನ್ನೋದು ಒಂದು ಸ್ವಲ್ಪ ವಾಪಸ್ ಒಂದು ಸ್ವಲ್ಪ ಹೊಳ್ಳಿ ನೋಡ್ರಿ. ಹಿಂದಿಂದು ಅದನ್ನ ನೀವು ಮನಸ್ಸಿನ ಮೇಲೆ ತಗೊಂಡು ಮುಂದೆ ಜೀವನ ಯೋಚನೆ ಮಾಡ್ರಿ. ಇವಾಗ ನೀವು ಏನು ಮಾಡ್ತಾ ಇದ್ದೀರಲ್ಲ, ಆ ಕಟ್ಟಿಟ್ಟು ಬುತ್ತದು ನಿಮ್ಮ ಮಕ್ಕಳ ಕಾಲಕ್ಕೆ ಕಟ್ಟಿಟ್ಟು ಬುತ್ತದು. ಅದನ್ನ ಮಾತ್ರ ನಾವು ಎಲ್ಲಿ ತನಕ ಹೇಳು ಅಂತ ಹೇಳ್ತೇವೆ. ಅನ್ನದಾನ ಅವ್ರು ನೋಡು, ಯಾವ ಪುಣ್ಯಾತ್ಮನ ತಾಯಿ ತಂದೆ ಮಕ್ಕಳು ಏನೋ ಗೊತ್ತಿಲ್ಲ, ಅವರು ಗಂಡ ಹೆಂಡತಿ ಶಿವ ಪಾರ್ವತಿ ಅವರು. ಆ ಥರ ಶಿವ ಪಾರ್ವತಿಯಾಗಿ ಇಷ್ಟು ಜನರಿಗೆ, ಇಷ್ಟು ತಾಯಿ ತಂದೆಗಳು ಎಲ್ಲರಿಗೆ ಕೈ ಮುಖಂತ ಬಂದೆ ನಾನು. ನಮ್ಮಪ್ಪ ನಮ್ಮವ್ವ ಇಲ್ಲ, ಆದ್ರೆ ನಾನು ಕೈ ಮುಖಂತ ಬಂದೆ, ನಮ್ಮಪ್ಪ ನಮ್ಮಮ್ಮನ ಸಮಾನ ಅಂತ ಹೇಳಿ. ಇಂಥ ಮನಸ್ಸು ಅಪ್ಪಾಜಿ ಎಲ್ಲರಿಗೆ ಕೊಡಲ್ಲ ಕಣಪ್ಪ. ಆ ಈಶ್ವರ ಯೋಗೇಶ್ವರ ಅಲ್ಲ, ಅವರು ಪರಮೇಶ್ವರ. ಅವರು ಅವ್ರಿಗೇನ ಹೆಸರು ಮಾತ್ರ ಯೋಗೇಶ್ವರ ಅಂತ ಅವ್ರ ಅಪ್ಪ ಅಮ್ಮ ಇಟ್ಟಿದಾರ, ನನಗೆ ಮಾತ್ರ ಅವ್ರು ಪರಮೇಶ್ವರ. ಸಾಮಾನ್ಯವಾದ ಕೆಲಸ ಅಲ್ಲ ಇದು ಸಣ್ಣರು ಮಾಡೋ ಕೆಲಸ ಅಲ್ಲದು. ಆಮೇಲೆ ಸಣ್ಣ ಮನುಷ್ಯನರು ಮಾಡೋ ಕೆಲಸ ಅಲ್ಲದು, ದೊಡ್ಡ ಕೆಲಸ. ಅದಕ್ಕೆ ನಾನು ಬಾಲಿಂದ ಹೇಳಕ್ಕೆ ಪದಗಳೇ ಬರ್ತಾ ಇಲ್ಲ. ದೊಡ್ಡ ಕೆಲಸ. ಅವರು ಸಣ್ಣ ವಯಸ್ಸಾದ್ರೂ ಅವರು ಮಾಡೋಂಥ ಕರ್ತವ್ಯ ಏನೈತಲ್ಲ, ಅದು ಮಿಗಿಲಾಗಿದ್ದದು ಆ ದೇವರಲ್ಲಿ. ಶನಿ ಪರಮಾತ್ಮ ಯೋಗೇಶ್ವರ ಅನ್ನೋದ್ರ ಬದಲು ಪರಮೇಶ್ವರ ಅಂತಾನೆ. ನಿನ್ನ ಹೆಸರೇನವ ಮಂಜುಳ. ಅದಕ್ಕೆ ನಿಮಗೆ ದೇವರು ಇಷ್ಟು ಚಿಕ್ಕ ವಯಸ್ಸಿಗೆ ಇಂಥ ಗುಣ ಕೊಟ್ಟು, ಇಂಥ ಮನಸ್ಸು ಕೊಟ್ಟು, ಇಷ್ಟು ತಿಂದ್ರು ತಾಯಿ ತಂದಿಗೆ ನಿಮಗೆಲ್ಲರಿಗೆ ಬೇಡವಾದರೂ ನನಗೆ ಬೇಕು ಅಂತ ಹಾಕಿದಿರಪ್ಪ. ಅದನ್ನೆಲ್ಲ ನೋಡ್ಬಿಟ್ಟು ಸಂತೋಷ ಆಯ್ತು. ಕೇವಲ ಮಕ್ಕಳು ಒಬ್ಬ ತಾಯಿ ತಂದಿನ ಆ ಕಡೆಗೆ ಹೋಗೋನ್ನಕ್ಕೆ ಒಂದು ಮಾತು ಬೇಜಾರಿಲ್ದಂಗ ಕಳಿಸ್ತಾರ ಆ ಕಡೆಗೆ. ಆದ್ರೆ ನಿಮಗೆಲ್ಲರಿಗೆ ಬೇಡವಾದ್ರೆ ನನಗೆ ಬೇಕು ಅಂದೇ ಅಲ್ಲ ಅಪ್ಪ. ನಿನ್ನ ಹೃದಯ ನಿನಗೆ ಭೂಮಿ ತೂಕಕ್ಕಂತ ಹೆಚ್ಚಿಂದಪ್ಪ ನಿನ್ನ ಹೃದಯ. ಅದಕ್ಕೋಸ್ಕರ ನಿನ್ನ ಹೃದಯ ಅದು ಭೂಮಿ ತೂಕಕ್ಕಂತ ಹೆಚ್ಚಿಂದ. ಆ ಮನಸ್ಸೇನೈತಲ್ಲ ಎಲ್ಲರಿಗೆ ಬರಲ್ಲ ಕಣಪ್ಪ, ಎಲ್ಲರಿಗೆ ಬರಲ್ಲಪ್ಪ ನನ್ನ ಮಗನೇ. ಅದಕ್ಕೋಸ್ಕರ ನೀನು ಅಲ್ಲಿದ್ದ ಇಲ್ಲಿ ಮಟ್ಟ ಕರ್ಕೊಂಡು ನನ್ನ ಫೋಟೋದಾಗ ನೆನಪಾದಾಗ ನನ್ನ ಮಗನ ಹೋಗಿ ನೋಡಿ ಬಂದೇನೆ ಅಂತ ಹೇಳಿ. ಅದಕ್ಕೆ ಶಿವ ಒಬ್ಬನಿಗೆ ಸಾಧ್ಯ ಇಲ್ಲ, ಶಿವಗೆ ಪಾರ್ವತಿ ಸಾಥ್ ಬೇಕು, ಅಕ್ಕಿಗೆ ಶಿವನ ಸಾಥ್ ಬೇಕು. ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ರೂಪದಲ್ಲಿ ಆ ತಾಯಿ, ಶಿವನ ರೂಪದಲ್ಲಿ ನೀವು ಇಬ್ಬರು ಆಗಿ ಈ ನಮ್ಮ ಸಮಾಜದೊಳಗೆ ಒಂದು ಒಳ್ಳೆಯ ಹೆಸರು. ಇನ್ನು ವಯಸ್ಸೆಷ್ಟು ಚಿಕ್ಕದು, ನನ್ನ ಮಗ ಮೊಮ್ಮಗ ಅಲ್ಲ ನಾನು ನಿನ್ನ ವಯಸ್ಸಿನ. ಅದಕ್ಕಾಗಿನ ಯಾಕಂದ್ರೆ ಭಾಳ ವಯಸ್ಸಾದ್ರೆ ಅವ್ರಿಗೆ ಅನುಭವ ಭಾಳ ಇರ್ತೈತಿ. ದೊಡ್ಡರ ಬಗ್ಗೆ ಏನು, ಸಣ್ಣರು ಅಂದ್ರೆ ಏನು, ಇದು ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಆದರೆ ಈ ಸಣ್ಣ ವಯಸ್ಸಿಗೆ ದೇವರು ನಿನಗೆ ಅಷ್ಟು ಜ್ಞಾನ ಕೊಟ್ಟದನಲ್ಲ, ಇನ್ನೂ 100 ಕಾಲ ಅಪ್ಪ ನಿನ್ನ ದೇವರು ಏನೇ ಸಂಕಟ ಬಂದರೂ ಪರಿಹಾರ ಮಾಡಿ ನಿನ್ನ ಮಕ್ಕಳು ಎಷ್ಟು ಜನ ಅದಾರಪ್ಪ? ಇಬ್ಬರು ಅದಾರ, ಹೆಣ್ಮಕ್ಳು ಗಂಡು ಮಕ್ಕಳಪ್ಪ. ಸಮೂಹ ಆತು, 2 ಆತು. ನಿನ್ನ ಈ ವಿದ್ಯೆ ಏನೈತಲ್ಲ ಇದು ನೀನು ಅವ್ರಿಗೆ ದಾರಿ ಎರಿಯಪ್ಪ. ಮನೆಯಾಗ ಡಾಕ್ಟರ್ ಇದ್ದಾರ, ಮಕ್ಕಳು ಡಾಕ್ಟರ್ ಅಕ್ಕಾರ. ಸ್ಕೂಲ್ ಟೀಚರ್ ಇದ್ದಾರ, ಮಕ್ಕಳು ಟೀಚರ್ಗಳು ಮಾಡ್ತಾರ. ಆ ಥರ ನೀನು ಏನೋ ಒಂದು ದೊಡ್ಡದೊಂದು ಇಷ್ಟು ಜನರು ನಿನಗೆ ಕೆಟ್ಟದಂತ ಬೋಸೋದಲ್ಲ. ಎಲ್ಲರ ಅಪ್ಪ ತಂದೆ ಅಂತ ಒಂದು ಹಿಡಿ ಅನ್ನ ಉಣ್ಬೇಕಾದ್ರೆ ಇವತ್ತು ನಾವು ಹೊಟ್ಟೆ ಮಕ್ಕಳು ಇಲ್ಲ ಅಂದಮೇಲೆ ಇವತ್ತು ಆ ದೇವರು ನಿನ್ನಲ್ಲಿ ಅಂತ ಗುಣ ಕೊಟ್ಟು, ಅಂತ ಮನಸ್ಸು ಕೊಟ್ಟು ಇದೆಲ್ಲ ನೆಚ್ಚಿನ ಹೊಂಟಿದಲ್ಲ. ಇದಕ್ಕಂತೂ 100,000 ಆಗಲಿ, 1,000 ಲಕ್ಷ ಆಗಲಿ ಆ ದೇವರು ವಿಶ್ವೇಶ್ವರನ ಇಲ್ಲಿ ನಾನಿಷ್ಟು ಬೇಡಿಕೆ ಅಂತ ನೋಡಪ್ಪ. ಅಪ್ಪ ಬೇಡ, ನಾನು ಇಲ್ಲಿ